ಹಾಕಿರುವ ಅಸ್ಥಿವಾರವು ಯೇಸುಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೆ. ಆತ್ಮೀಯ ಸ್ನೇಹಿತರೆ, ದಿನಾಲು ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ? ನಿಮ್ಮ ಜೀವಿತವನ್ನು ಬೆಳಗಿಸುವ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ ಮುಂದುವರಿಕೆಯ ಭಾಗದಲ್ಲಿ ಪೌಲನ ವೈಯಕ್ತಿಕ ಸಾಕ್ಷಿಯ ಮುಂದುವರಿಕೆ, ಪೌಲನು ನಿಜವಾದ ಸುವಾರ್ತಿಕನಾಗಿದ್ದನು, ದೇವರ ಮನುಷ್ಯನನ್ನು ಹೇಗೆ ಗುರುತಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹೋನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಕೃಪೆಯಿಂದ ಕಳೆದ ಕಾರ್ಯಕ್ರಮದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 4ನೇ ವಚನದಿಂದ 13ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅಮೂಲ್ಯವಾದ ವಿಚಾರಗಳನ್ನು ಕಂಡುಕೊಂಡೆವು. ಪ್ರಿಯರೇ,
ಇಂದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 14ನೇ ವಚನದಿಂದ 21ನೇ ವಚನಗಳವರೆಗೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಇಂದಿನ ನಮ್ಮ ಧ್ಯಾನದಲ್ಲಿ ಪೌಲನ ವೈಯಕ್ತಿಕ ಸಾಕ್ಷಿಯ ಬಗ್ಗೆ ನೋಡಲಿದ್ದೇವೆ. ಪ್ರಿಯರೇ, ತಾನು ಅನ್ಯಜನರ ಅಪೋಸ್ತಲನಾಗಿ ತನ್ನ ಅನುಭವ ಸಾಕ್ಷಿಯನ್ನು ಪೌಲನು ಪುನಃ ಮುಂದುವರಿಸುತ್ತಾನೆ. ಈ ಪತ್ರಿಕೆಯನ್ನು ವೈಯಕ್ತಿಕವಾಗಿಯೇ ಪ್ರಾರಂಭಿಸಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಈಗ ಪುನಃ ಬೋಧನಾತ್ಮಕ ವಿಚಾರಗಳನ್ನು ಮುಗಿಸಿ ವೈಯಕ್ತಿಕ ಸಂಗತಿಗಳನ್ನು ಕೈಗೆತ್ತಿಕೊಳ್ಳುತ್ತಾನೆ. ಅಲ್ಲಿ ಅವನು ರೋಮಿಗೆ ಭೇಟಿ ಕೊಡಬೇಕೆಂದು ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೋ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಪೌಲನ ಅಭಿಲಾಷೆಯನ್ನು ಈ ಭಾಗದಲ್ಲಿ ನಾವು ನೋಡಿಕೊಂಡೆವು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಸಹೋದರರೇ, ನೀವಂತೂ ಒಳ್ಳೆಯತನದಿಂದ ಭರಿತರಾಗಿಯೂ ಸಕಲ ಜ್ಞಾನದಿಂದ ತುಂಬಿದವರಾಗಿಯೂ ಒಬ್ಬರಿಗೊಬ್ಬರು ಬುದ್ಧಿ ಹೇಳುವುದಕ್ಕೆ ಶಕ್ತರಾಗಿಯೂ ಇದ್ದೀರೆಂದು ನಿಮ್ಮ ವಿಷಯದಲ್ಲಿ ನನಗೆ ಗೊತ್ತಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗವು ಅತೀ ಸುಂದರವಾದ ಭಾಗಗಳಲ್ಲೊಂದು ಎಂದು ನಾನು ತಿಳಿಯುತ್ತೇನೆ. ಧಾರ್ಮಿಕ ಬೋಧನೆಗಳ ವಿಚಾರದಲ್ಲಿ ತಾನು ಅವರ ಸಂಗಡ ನೇರವಾಗಿ ಹಾಗೂ ಧೈರ್ಯವಾಗಿ ಮಾತನಾಡಿದ್ದಕ್ಕೆ ಅವರ ಕ್ಷಮೆಯಾಚಿಸುತ್ತಾನೆ. ಅವರಲ್ಲಿ ಒಳ್ಳೆತನದ ಹಾಗೂ ತಿಳುವಳಿಕೆಯ ಕೊರತೆ ಇದೆಯೆಂದಲ್ಲ, ಆದರೆ ಅವರಲ್ಲಿ ಈ ಗುಣಗಳಿದ್ದದ್ದರಿಂದಲೇ ಪೌಲನು ಅವರ ಸಂಗಡ ಹೀಗೆ ನೇರವಾಗಿ ಮಾತನಾಡುವುದಕ್ಕೆ ಸಾಧ್ಯವಾಯಿತು. ಅದು ಅದ್ಭುತವಾದದಲ್ಲವೇ? ಪ್ರಿಯರೇ, ಈ ಪ್ರಮುಖ ಸಂಗತಿಗಳ ಕುರಿತಾಗಿ ನಮ್ಮೊಡನೆಯೂ ಮಾತನಾಡುವಂತೆ ಈ ಪತ್ರಿಕೆಯು ನಮಗೂ ಅನ್ವಯಿಸುವಂಥದ್ದಾಗಿದೆ. ಕ್ರೈಸ್ತ ಬೆಳವಣಿಗೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ತಿಳಿದುಕೊಳ್ಳುವುದು ಅತೀ ಅವಶ್ಯವಾದದ್ದಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ಈ ಪತ್ರಿಕೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾಕಂದರೆ ಇದು ವಿಶ್ವಾಸಿಯನ್ನು ನಂಬಿಕೆಯಲ್ಲಿ ದೃಢಪಡಿಸುತ್ತದೆ. ಈ ಪತ್ರಿಕೆಯಲ್ಲಿನ ತನ್ನ ಪ್ರಬೋಧನೆಗಳನ್ನು ಅತೀ ದೀನತೆಯಿಂದಲೂ ಮನೋಹರವಾಗಿಯೂ ಪೌಲನು ತಿಳಿಸುತ್ತಾನೆ. ದೇವರ ಸೇವಕನೆಂಬ ಅಧಿಕಾರದಿಂದ ವರ್ತಿಸುತ್ತಿಲ್ಲ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕಂದರೆ ನಾನು ಅನ್ಯಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಬರೆದಿದ್ದೇನೆ ಎಂದು ಹೇಳುವಾಗ ಅವನು ಈ ಪತ್ರಿಕೆಯ ಕುರಿತಾಗಿಯೇ ಹೇಳುವವನಾಗಿದ್ದಾನೆ. ತಾನು ಅನ್ಯಜನರ ಅಪೋಸ್ತಲನೆಂಬ ಅಂಶವನ್ನು ರೋಮ್ ಸಭೆಯವರಿಗೆ ಪುನಃ ಜ್ಞಾಪಿಸಿ ತಾನು ಧೈರ್ಯವಹಿಸಿದ್ದನ್ನು ವಿವರಿಸುತ್ತಾನೆ. ದೇವರಿಂದಲೇ ನೇಮಕವಾಗಿರುವ ಈ ಸೇವೆಯ ಆಧಾರದಲ್ಲಿ ಅವನು ರೋಮ್ ಸಭೆಗೆ ಈ ರೀತಿಯಾಗಿ ಬರೆದಿರುತ್ತಾನೆ. ಈ ಸೇವೆಯು ಅವನಿಗೆ ದೇವರ ಕೃಪೆಯಿಂದಾಗಿ ಕೊಡಲ್ಪಟ್ಟದ್ದಾಗಿತ್ತು. ಅವನು ಅವರಿಗೆ ಸೇವೆ ಮಾಡುತ್ತಿದ್ದಾನೆ. ಪೌಲನ ದೈವ ಪ್ರೇರಿತ ಬರಹಗಳಿಗೆ ಈ ಮಾತು ಇನ್ನೂ ಹೆಚ್ಚಿನ ಬಲವನ್ನೊದಗಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆ ಸಾರುವ ಸೇವಕನೆಂಬುದನ್ನು ಅವರಿಗೆ ವಿವರಿಸುವಾಗ ದೇವಾಲಯದಲ್ಲಿನ ಲೇವಿಯರ ಆರಾಧನೆಯ ಮಾತುಗಳನ್ನು ಉಪಯೋಗಿಸುತ್ತಾನೆ. ಅನ್ಯರು ದೇವರಿಗೆ ಸಮರ್ಪಕರಾಗುವಂತೆ ಎಂಬುದಾಗಿ ನೋಡುವಾಗ ಯಾವ ಧಾರ್ಮಿಕ ಹಾಗೂ ಧರ್ಮಶಾಸ್ತ್ರಗಳಿಲ್ಲದೆ ಕ್ರಿಸ್ತನ ಮೂಲಕವೇ ಎಂದು ಪೌಲನ ಬೋಧನೆ ಆಗಿರುತ್ತದೆ. ಪವಿತ್ರವಾಗಿದ್ದು ಎಂಬುದಾಗಿ ನೋಡುವಾಗ ಪರಿಶುದ್ಧಾತ್ಮನು ಅನ್ಯಜನಗಳಿಂದ ಬಂದ ವಿಶ್ವಾಸಿಗಳಲ್ಲಿ ನೆಲೆ ನಿಂತಿದ್ದಾನೆ. ಇದು ಕೊರ್ನೇಲ್ಯನಿಂದ ಆರಂಭವಾಯಿತು. ಪುನರ್ಜನ್ಮ ಉಂಟಾದಾಗಲೇ ಯಹೂದ್ಯ ಹಾಗೂ ಅನ್ಯಜನರಲ್ಲಿನ ವಿಶ್ವಾಸಿಗಳಲ್ಲಿ ತನ್ನ ನಿವಾಸವನ್ನು ಮಾಡಿಕೊಂಡ ಕ್ಷಣದಿಂದ ಪವಿತ್ರಾತ್ಮನ ಪರಿಶುದ್ಧಪಡಿಸುವ ಕ್ರಿಯೆಯು ಪ್ರಾರಂಭವಾಗುತ್ತದೆ. ಪೌಲನು ಸುವಾರ್ತೆಯನ್ನು ಕೊಟ್ಟನು, ಆದರೆ ಅವರು ನಂಬಿದಾಗ ದೇವರು ಪವಿತ್ರಾತ್ಮನನ್ನು ದಯಪಾಲಿಸಿದನು. ಪೌಲನು ವಿಶೇಷವಾದ ರೀತಿಯಲ್ಲಿ ಅನ್ಯಜನರ ಅಪೋಸ್ತಲನಾಗಿದ್ದಾನೆಂಬುದನ್ನು ನೆನಪಿನಲ್ಲಿಡತಕ್ಕದ್ದು. ಪ್ರಿಯರೇ, ಒಬ್ಬ ಮಹಾಯಾಜಕನಂತೆ ಪೌಲನು ಅನ್ಯಜನರನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು.
ಈ ಎಲ್ಲದರ ಸಂಪೂರ್ಣ ಪ್ರಾಮುಖ್ಯತೆಯನ್ನು ಈಗ ನಮಗೆ ತಿಳಿದುಕೊಳ್ಳುವುದು ಕಷ್ಟಕರವಾದದ್ದು. ಆದರೂ ಅನ್ಯರಾಗಿದ್ದ ನಾವು ಈ ಎಲ್ಲದರಲ್ಲಿ ಪ್ರವೇಶ ಹೊಂದಿದ್ದೇವೆ. ಪ್ರಿಯ ಸ್ನೇಹಿತನೇ, ನೀನು ಪೌಲನಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿಲ್ಲವಾದರೆ ಈಗಲೇ ಆ ಕೆಲಸ ಮಾಡು. ದೇವರು ಪೌಲನನ್ನು ನಮಗಾಗಿ ಕೊಟ್ಟನು. ಈ ಕಾರಣಕ್ಕಾಗಿಯೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನಾವು ಓದಬೇಕು. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 17ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ದೇವರ ಸೇವೆಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಕ್ರಿಸ್ತ ಯೇಸುವಿನಲ್ಲಿ ನನಗೆ ಕಾರಣವುಂಟು ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ಪೌಲನು ರೋಮ್ ಸಭೆಯವರಿಗೆ ಧೈರ್ಯವಾಗಿ ಬರೆದನು. ರೋಮಿನಲ್ಲಿರುವ ಭಕ್ತರಿಗೆ ಅವನ ಈ ಬೋಧನೆಗಳ ಅವಶ್ಯಕತೆ ಇರಲಿಲ್ಲವೆಂಬುದನ್ನರಿತ ಅವನು ತಾನು ಬರೆದದಕ್ಕಾಗಿ ಕ್ಷಮೆಯಾಚಿಸುತ್ತಾನೆ. ಹೀಗಿದ್ದರೂ ಕೂಡ ಅವನು ಅವರಿಗೆ ಧೈರ್ಯದಿಂದಲೇ ಬರೆದನು. ಅದರಲ್ಲಿ ಅವನಿಗೆ ತನ್ನ ವೈಯಕ್ತಿಕ ಉದ್ದೇಶವೇನೂ ಇರಲಿಲ್ಲ. ಅವನು ಯೇಸು ಕ್ರಿಸ್ತನ ಸೇವಕನಾಗಿದ್ದನು. ಹಾಗಾಗಿ ಆತನ ಚಿತ್ತದಂತೆ ಮಾಡಿದ್ದನು. ಇದು ತಿಳಿದುಕೊಳ್ಳಬೇಕಾದ ಪ್ರಮುಖ ಸಂಗತಿಯಾಗಿದೆ. ಪ್ರಿಯರೇ, ದೇವರ ಸೇವಕನಲ್ಲಿ ಇರಲೇಬಾರದಾದ ಒಂದು ಸಂಗತಿಯೆಂದರೆ ಹೆಮ್ಮೆಯಾಗಿದೆ. ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳದೆ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾತ್ರವೇ ಮಾಡುವವರು, ಆತನೇ ಯಜಮಾನನು ಎಂಬ ಮನೋಭಾವ ಹೊಂದಿದವರಾಗಿರಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಸ್ತನು ಅನ್ಯಜನಗಳನ್ನು ತನಗೆ ಅಧೀನ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೇ ಹೊರತು ಬೇರೆ ಯಾವ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ಧೈರ್ಯ ಸಾಲದು. ನಾನು ಯೆರೂಸಲೇಮ್ ಮೊದಲುಗೊಂಡು ಇಲ್ಲುರಿಕ ಸೀಮೆಯ ಪರ್ಯಂತರಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ವಚನದಲ್ಲಿ ವಿಶೇಷವಾದ ಸಂಗತಿಯನ್ನು ಹೇಳುತ್ತಿದ್ದಾನೆ. ನಾವು ಪೌಲನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮತ್ತು ರೋಮ್ನಲ್ಲಿ ಸಭೆಯನ್ನು ಸ್ಥಾಪಿಸಿದ್ದು ಪೇತ್ರನೋ ಪೌಲನೋ ಎಂಬುದನ್ನು ತಿಳಿಯಬೇಕಾದರೆ ಪೌಲನು ಇಲ್ಲಿ ಹೇಳುವ ಮಾತನ್ನು ಬಹು ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾಗಿದೆ. ಪೌಲನು ಹೇಳುವ ಮಾತು, ಇತರರು ಮಾಡಿರುವ ದೇವರ ಕೆಲಸವನ್ನು ನಾನು ನನ್ನದೆಂದು ಹೇಳುವುದಿಲ್ಲ, ಅದರಲ್ಲೂ ವಿಶೇಷವಾಗಿ ಅನ್ಯಜನರ ನಡುವೆ ಪಂಚಾಶತಮ ದಿನದಲ್ಲಾದ ಕಾರ್ಯಕ್ಕೆ ಅವನು ತನ್ನದೆಂದು ಹೇಳಲಾಗುವುದಿಲ್ಲ. ಅನ್ಯಜನಗಳಿಗೆ ಸುವಾರ್ತೆ ಹೋಗುವ ಸೇವೆಯು ಆರಂಭದಲ್ಲೇ ಆಗಿತ್ತು. ಅನ್ಯರಲ್ಲಿ ಮೊದಲಿನವರಿಗೆ ಸುವಾರ್ತೆ ಸಿಕ್ಕಿದ್ದು ತನ್ನಿಂದ ಎಂದು ಪೌಲನಿಗೆ ಹೇಳಲು ಸಾಧ್ಯವಿಲ್ಲ. ಕೊರ್ನೇಲ್ಯನ ಮನೆಯವರಿಗೆ ಸುವಾರ್ತೆ ತಲುಪಿಸಿದ್ದು ಸೀಮೋನ್ ಪೇತ್ರನು. ತನ್ನ ಮೂಲಕವಾಗಿ ಕ್ರಿಸ್ತನು ಸಾಧಿಸಿದ ಕಾರ್ಯಗಳ ಕುರಿತಾಗಿ ಮಾತ್ರ ಪೌಲನು ಮಾತಾಡುತ್ತಾನೆ. ಅನ್ಯಜನಗಳ ಅಪೋಸ್ತಲನಾಗಿ ಅವನಿಗೆ ಒಂದು ವಿಶೇಷವಾದ ಸೇವೆ ಕೊಡಲ್ಪಟ್ಟಿತ್ತು. ಪ್ರಿಯರೇ, ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳ ಬಲದಿಂದ ಎಂಬುದಾಗಿ ನೋಡುವುದಾದರೆ ಇದು ಆದಿಸಭೆಯಲ್ಲಿನ ಅಪೋಸ್ತಲರ ಹಾಗೂ ಸೇವಕರ ಯೋಗ್ಯತಾ ಪತ್ರವಾಗಿತ್ತು. ಹೊಸ ಒಡಂಬಡಿಕೆಯು ಬರೆಯಲ್ಪಡುವ ಮೊದಲು ಸಭೆಯನ್ನು ಸರಿಯಾದ ಅಸ್ತಿವಾರದ ಮೇಲೆ ಸ್ಥಿರಪಡಿಸುವ ಹಾಗೆ ಇವುಗಳು ಕೊಡಲ್ಪಟ್ಟಿದ್ದವು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ.
ವಿಶೇಷ ಪರಿಹಾರ ಮಾಡುವನು. ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ. ಎಫೆಸ ಸಭೆಗೆ ಪೌಲನು ಹೀಗೆ ಹೇಳುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಅಲ್ಲಿ ಹೀಗೆ ಓದುತ್ತೇವೆ, ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿ. ಪ್ರಿಯರೇ, ಅಪೋಸ್ತಲರೇ ಅಸ್ತಿವಾರವೆಂದು ಅವನ ಉದ್ದೇಶವಲ್ಲ. ಕ್ರಿಸ್ತನಲ್ಲದೆ ಬೇರೆ ಅಸ್ತಿವಾರವಿಲ್ಲ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನೆಂಬ ಅಸ್ತಿವಾರವನ್ನು ಹಾಕಿದವರು ಅಪೋಸ್ತಲರೇ ಆಗಿದ್ದಾರೆ. ಪೌಲನ ಮಾತಿನ ಅರ್ಥ ಇದೇ ಆಗಿದೆ. ಪ್ರಿಯರೇ, ಸುವಾರ್ತೆಯು ತನ್ನ ಮೂಲಕವಾಗಿ ಇಲ್ಲುರೀಕ ಸೀಮೆಯವರೆಗೂ ಬಂದಿತೆಂದು ಪೌಲನು ಹೇಳುತ್ತಿದ್ದಾನೆ. ಇಲ್ಲುರೀಕವು ಇತಾಲ್ಯದಂತೆ ರೋಮ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದು ಆಡ್ರಿಯಾಟಿಕ್ ಸಮುದ್ರ ಹಾಗೂ ಡಾನೂಬ್ ನದಿಯವರೆಗೂ ವಿಸ್ತರಿಸಿತ್ತು. ಪೌಲನು ಯೆರೂಸಲೇಮಿನಿಂದ ರೋಮ್ನ ಪಕ್ಕದ ಪ್ರಾಂತ್ಯದವರೆಗೂ ಸುವಾರ್ತೆ ಸಾರಿದ್ದನು. ಆದರೆ ರೋಮ್ನೊಳಕ್ಕೆ ಬಂದಿರಲಿಲ್ಲ. ಈ ಭಾಗದಲ್ಲಿ ಪೌಲನು ಮಾಡಿದ ಸುವಾರ್ತಾ ಪ್ರಯಾಣದ ದಾಖಲೆ ನಮ್ಮಲ್ಲಿಲ್ಲ. ಅಲ್ಲಿನ ಅನೇಕ ಭಾಗಗಳಿಗೆ ಅವನು ಖಂಡಿತವಾಗಿ ಹೋಗಿರಬಹುದು. ಪೌಲನು ಸ್ಪೇನಿಗೂ ಹೋಗಿದ್ದಾನೆಂದು ಕೆಲವರು ನಂಬುತ್ತಾರೆ. ಅವನು ಸ್ಪೇನಿಗೆ ಖಂಡಿತವಾಗಿ ಹೋಗಿದ್ದಾನೆಂದು ಈ ಪತ್ರಿಕೆಯು ತಿಳಿಸುತ್ತದೆಂದು, ಬ್ರಿಟನ್ನವರೆಗೂ ಹೋಗಿದ್ದಾನೆಂದು ನಾನು ನಂಬುತ್ತೇನೆ. ಯಾಕಂದರೆ ಅವನು ಇಡೀ ರೋಮ್ ಸಾಮ್ರಾಜ್ಯವನ್ನು ಮುಗಿಸಿದ್ದನೆಂದು ನಂಬುತ್ತೇನೆ. ಮುಂದಕ್ಕೆ ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 20 ಮತ್ತು 21ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಮತ್ತೊಬ್ಬರು ಹಾಕಿದ ಅಸ್ತಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸಿನಲ್ಲಿ ನೆನೆಸಿ, ಇತರರು ಕ್ರಿಸ್ತನ ಹೆಸರನ್ನು ತಿಳಿಸಿದ ಕಡೆಯಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವುದಿಲ್ಲವೆಂಬುದಾಗಿ ನಿಷ್ಕರ್ಷೆ ಮಾಡಿಕೊಂಡೆನು. ಯಾರಿಗೆ ಆತನ ಸಮಾಚಾರ ಬಂದಿರಲಿಲ್ಲವೋ ಅವರೇ ಆತನನ್ನು ನೋಡುವರು. ಯಾರು ಆತನ ವರ್ತಮಾನವನ್ನು ಕೇಳಿರಲಿಲ್ಲವೋ ಅವರೇ ಗ್ರಹಿಸಿಕೊಳ್ಳುವರು ಎಂಬುದಾಗಿ ಬರೆದಿರುವ ಪ್ರಕಾರ ನನ್ನ ಕೆಲಸವನ್ನು ನಡೆಸಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ನನ್ನ ಮಾತಿನಲ್ಲಿ ಭಾಷಾಂತರಿಸಿದರೆ ಹೆಚ್ಚು ಅರ್ಥವಾದೀತೆಂದು ನೆನೆಸುತ್ತೇನೆ. ಕ್ರಿಸ್ತನ ನಾಮವನ್ನು ಅರಿತವರಿಗೆ ಬಿಟ್ಟು ಬೇರೆಯವರಿಗೆ ಸುವಾರ್ತೆ ಸಾರಬೇಕೆಂಬ ನನ್ನ ಅಭಿಲಾಷೆಯೊಂದಿಗೆ ಬೇರೆಯವರು ಹಾಕಿದ ಅಸ್ತಿವಾರದ ಮೇಲೆ ನಾನು ಕಟ್ಟಲು ಹೋಗಲಿಲ್ಲ. ಆತನ ವರ್ತಮಾನ ಬಂದಿಲ್ಲದವರು ನೋಡುವರು, ಕೇಳದವರು ಕೇಳಿ ತಿಳುಕೊಳ್ಳುವರು ಎಂದು ಬರೆದಿರುವ ಮಾತಿನಂತೆ ಇದಾಯಿತು. ಪ್ರೀತಿಯುಳ್ಳ ದೇವಜನರೇ, ಪೌಲನಿಗೆ ಸುವಾರ್ತೆ ಇನ್ನೂ ತಲುಪದ ಸ್ಥಳಗಳಿಗೆ ಪ್ರಥಮ ಸೌವಾರ್ತಿಕನಾಗಿ ಹೋಗುವುದು ಒಂದು ಪ್ರತಿಷ್ಠೆಯ ವಿಚಾರವಾಗಿತ್ತು. ಅವನು ಸ್ಪರ್ಧೆಗಿಳಿಯುತ್ತಿರಲಿಲ್ಲ. ಪೌಲನ ಸೇವೆ ವಿಚಿತ್ರ ರೀತಿಯದಾಗಿತ್ತು. ಈಗಾಗಲೇ ಸಭೆ ಇರುವಲ್ಲಿ ಇಲ್ಲವೇ ಬೇರೆಯವರು ಹೋದ ಸ್ಥಳಗಳಿಗೆ ಅವನು ಹೋಗುತ್ತಿರಲಿಲ್ಲ. ಅವನು ನಿಜವಾದ ಸೌವಾರ್ತಿಕನಾಗಿದ್ದನು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆ ಸಾರುವುದೆಂದರೆ ಇದೇ ಅರ್ಥವಿತ್ತು. ಅವನಿಗಿಂತ ಮುಂದಾಗಿ ಹೋಗಿ ಸ್ಥಳ ಸಿದ್ಧ ಮಾಡುವ ಒಂದು ಸಮಿತಿಯೂ ಪೌಲನಿಗಿರಲಿಲ್ಲ. ಅವನು ಒಂದು ಪಟ್ಟಣವನ್ನು ಪ್ರವೇಶಿಸುವಾಗ ಅವನಿಗೆ ಸ್ವಾಗತ ಕೋರುವವರೂ ಇರಲಿಲ್ಲ. ಅಲ್ಲಿನ ನಗರಾಧಿಕಾರಿಯು ಸ್ವಾಗತಿಸಲು ಬಂದಿರಲಿಲ್ಲ. ಕೆಲವು ಸ್ಥಳಗಳಲ್ಲಿಯಂತೂ ಸಿಪಾಯಿಗಳ ಅಧಿಕಾರಿಗಳೇ ಬಂದು ಅವನನ್ನು ಬಂಧಿಸಿ ಸೆರೆಮನೆಗೆ ಹಾಕುತ್ತಿದ್ದರು. ಅಪೋಸ್ತಲರು ಅಸ್ತಿವಾರ ಹಾಕಿರುವುದರಿಂದ ವಿಶ್ವಾಸಿಗಳು ನಿಜವಾದ ಅಪೋಸ್ತಲರು ಯಾರು, ತಾವು ಯಾರ ಮಾತಿಗೆ ಕಿವಿಗೊಡಬೇಕು ಎಂಬುದರ ಕುರಿತಾಗಿ ಬಹಳ ಎಚ್ಚರದಿಂದಿರಬೇಕಾಗಿತ್ತು. ಅಪೋಸ್ತಲರಿಗೆ ಕೊಡಲ್ಪಟ್ಟ ಅಧಿಕಾರವು ಪೌಲನಲ್ಲಿಯೂ ಇತ್ತು. ಪೌಲ ಬಾರ್ನಬರ ಕುರಿತಾಗಿ ಹೀಗೆ ಬರೆದದೆ. ಅಪೋಸ್ತಲ ಕೃತ್ಯಗಳು 14ನೇ ಅಧ್ಯಾಯ 3ನೇ ವಚನದಲ್ಲಿ
ನಾವು ಅದನ್ನು ಓದುತ್ತೇವೆ. ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾ ವಾಕ್ಯಕ್ಕೆ ಸಾಕ್ಷಿ ಕೊಟ್ಟದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತಾಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ಈ ಕಾರ್ಯಗಳು ಅಪೋಸ್ತಲರಿಗೆ ಆದಿ ಸೌಹಾರ್ದಿಕರಿಗೂ ಸಾಕ್ಷ್ಯಾಧಾರಗಳಾಗಿದ್ದವು. ಅವರು ತಮ್ಮ ಕೈಯಲ್ಲಿ ಹೊಸ ಒಡಂಬಡಿಕೆಯನ್ನು ಹಿಡಿದುಕೊಂಡು ಬರಲಿಲ್ಲ. ಅದು ಇನ್ನೂ ಬರೆಯಲ್ಪಟ್ಟಿರಲಿಲ್ಲ. ಅವರು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸುತ್ತಿದ್ದರು. ಇವೇ ಅವರಿಗೆ ಸಾಕ್ಷಿಯಾಗಿತ್ತು. ಆದರೆ ಕ್ರಮೇಣ ಈ ರೀತಿ ಅದ್ಭುತ ಹಾಗೂ ಸೂಚಕ ಕಾರ್ಯಗಳು ಗುರುತಿಸುವ ಆಧಾರವಾಗುವುದು ನಿಂತು ಹೋಯಿತು. ಅಪೋಸ್ತಲನಾದ ಯೋಹಾನನು ತನ್ನ ದೀರ್ಘಾಯುಷ್ಯದ ಕೊನೆ ಭಾಗದಲ್ಲಿ ಹೀಗೆ ಬರೆದನು. ಯೋಹಾನು ಬರೆದಂಥ 2ನೇ ಪತ್ರಿಕೆ 10ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ ಎಂಬುದಾಗಿ. ಪ್ರಿಯರೇ, ಈಗಲೂ ದೇವರ ಮನುಷ್ಯನನ್ನು ಗುರುತಿಸುವ ಸಂಗತಿ ಅವನ ಸರಿಯಾದ ಬೋಧನೆಯೇ ಆಗಿರುತ್ತದೆ. ಈಗಲೂ ಕೂಡ ದೇವರ ಮನುಷ್ಯನನ್ನು ಗುರುತಿಸುವುದು ಅವನ ನೇರ ಬೋಧನೆಯಿಂದ ಹೊರತು ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳಿಂದಲ್ಲ. ನಾವು ಇದನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಒಂದು ದುಃಖಕರವಾದ ಚಳವಳಿ ನಡೆಯುತ್ತಿದೆ. ಧರ್ಮಾಂಧತೆ, ತಪ್ಪಾದ ಬೋಧನೆ ಹಾಗೂ ಸುಳ್ಳು ಬೋಧನೆಗಳಿಗೆ ಮಾರು ಹೋದ ಅನೇಕರಿಂದ ನನಗೆ ಪತ್ರಗಳು ರಾಶಿಯಾಗಿ ಬರುತ್ತಿದೆ. ಪವಿತ್ರಾತ್ಮನ ಕಾರ್ಯ ಬಹಳವಾಗಿ ನಡೆಯುತ್ತಿದ್ದರೂ ಸೈತಾನನ ಕಾರ್ಯವೂ ನಡೆಯುತ್ತಿದೆ. ಸೈತಾನನು ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದಾನೆ. ಅನೇಕ ಮಂದಿ ತಪ್ಪಾದ ಬೋಧನೆಗಳಿಂದ ಸೆಳೆಯಲ್ಪಟ್ಟು ಅದರಲ್ಲಿ ಸಿಲುಕಿಕೊಂಡಿದ್ದಾರೆ. ದೇವರ ರಾಜ್ಯವು ಉಣ್ಣುವುದರಲ್ಲಿ ಕುಡಿಯುವುದರಲ್ಲಿ ಇಲ್ಲವೆಂದು ಪೌಲನು ಒತ್ತಿ ಹೇಳಿದ್ದಾನೆ. ಅದೇ ರೀತಿ ದೇವರ ರಾಜ್ಯವೆಂದರೆ ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳೂ ಅಲ್ಲ, ಈ ಯಾವ ಬಾಹ್ಯ ಸಂಗತಿಗಳೂ ಅಲ್ಲ. ದೇವರ ರಾಜ್ಯವು ನೀತಿಯಾಗಿರುತ್ತದೆ. ಪ್ರಿಯರೇ, ಕೆಲವು ಗುಂಪುಗಳಲ್ಲಿ ಒಟ್ಟು ಸೇರಿ ಅನೈತಿಕವಾದ ಎಲ್ಲ ರೀತಿಯ ಲೈಂಗಿಕತೆಗಳಲ್ಲಿ ತೊಡಗಿದ್ದು ದೇವರಿಗಾಗಿ ಯಾವ ರೀತಿಯಲ್ಲೂ ಜೀವಿಸದೆ ತಮಗೆ ಅನ್ಯ ಭಾಷೆಗಳನ್ನಾಡುವ ಹಾಗೂ ಇತರ ವರಗಳಿವೆ ಎಂದು ಕೊಚ್ಚಿಕೊಳ್ಳುತ್ತಾರೆ. ಇದು ಶುದ್ಧವಾಣಿಯ ಶುದ್ಧ ನಾಲಿಗೆಯಾಗಿದ್ದರೆ ಒಳ್ಳೆಯದಿತ್ತು. ಈ ದಿನಗಳಲ್ಲಿ ಶುದ್ಧ ನಾಲಿಗೆಯು ದೇವರ ವಾಕ್ಯವನ್ನು ಸರಿಯಾಗಿ ತಿಳಿಸುವಂತಾದು ಅವಶ್ಯಕತೆಯಾಗಿದೆ. ಸುವಾರ್ತೆಯು ಮೊದಲು ತಿಳಿಸಲ್ಪಡದ ಸ್ಥಳಗಳಿಗೆ ಪೌಲನು ಹೋಗುತ್ತಿದ್ದನು. ಅವನು ನಿಜವಾದ ಸೌವಾರ್ತಿಕನೂ ಧರ್ಮಬೋಧಕನೂ ಆಗಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಬೇರೆಯವರು ಸುವಾರ್ತೆ ಸಾರಿದಲ್ಲಿಗೆ ಹೋಗುವುದಿಲ್ಲವೆಂದು ಪೌಲನು ಹೇಳಿರುವುದಾದರೆ ರೋಮಿನಲ್ಲಿನ ಸಭೆಯನ್ನು ಸ್ಥಾಪಿಸಿದವರು ಯಾರು? ಈ ಪತ್ರಿಕೆಯ ಪೀಠಿಕಾ ಭಾಗದಲ್ಲಿಯೂ ಇಲ್ಲಿಯೂ ರೋಮಿನಲ್ಲಿ ಸಭೆ ಸ್ಥಾಪಿಸಿದ್ದು ತಾನೆಂದು ಪೌಲನು ಹೇಳುತ್ತಿದ್ದಾನೆ. ಪ್ರಿಯರೇ, 16ನೇ ಅಧ್ಯಾಯದಲ್ಲಿ ಪೌಲನಿಗೆ ಪರಿಚಯ ಇರುವ ಜನರ ಕುರಿತು ಬರೆದಿರುವುದನ್ನು ಮುಂದಕ್ಕೆ ನಾವು ನೋಡುತ್ತೇವೆ. ದಾಖಲೆಯ ಪ್ರಕಾರ ಪೌಲನು ಇವರೆಲ್ಲರನ್ನೂ ಕ್ರಿಸ್ತನ ಬಳಿಗೆ ನಡೆಸಿದ್ದನು. ರೋಮ್ ಸಾಮ್ರಾಜ್ಯದ ಬೇರೆ ಸ್ಥಳಗಳಲ್ಲಿ ಪೌಲನು ಅವರನ್ನು ಸಂಧಿಸಿದ್ದನು. ಅವರಲ್ಲಿ ಅನೇಕರು ರೋಮ್ ಪಟ್ಟಣದಲ್ಲಿ ಬಂದು ನೆಲೆಸಿದ್ದರು. ಅಲ್ಲಿ ಅವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬರುತ್ತಿದ್ದರು. ತಮ್ಮ ಪ್ರೀತಿಯ ಬೋಧಕನಾದ ಪೌಲನ ಕುರಿತು ಅವರು ಮಾತಾಡಿಕೊಂಡಿರಬಹುದು. ಹೀಗೆ ಪೌಲನು ವ್ಯಕ್ತಿಗತವಾಗಿ ರೋಮಿಗೆ ಹೋಗಿರದಿದ್ದರೂ ಅಲ್ಲಿ ಆತ್ಮಿಕ ದೂರ ಸಂಬಂಧದ ಮೂಲಕ ಸಭೆ ಸ್ಥಾಪನೆಯಾಗುವುದಕ್ಕೆ ಕಾರಣನಾದನು. ಯಾರಿಗೆ ಆತನ ಸಮಾಚಾರ ಬಂದಿರಲಿಲ್ಲವೋ ಅವರೇ ಆತನನ್ನು ನೋಡುವರು. ಯಾರು ಆತನ ವರ್ತಮಾನವನ್ನು ಕೇಳಿರಲಿಲ್ಲವೋ ಅವರೇ ಗ್ರಹಿಸಿಕೊಳ್ಳುವರು. ಇದು ಸೌಹಾರ್ದಿಕನಾಗಿ ಪೌಲನ ಜೀವಿತದ ಧ್ಯೇಯವಾಕ್ಯವಿದ್ದಂತೆ ಕಾಣುತ್ತದೆ. ಈ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 15ನೇ ವಚನದಿಂದ ತೆಗೆಯಲ್ಪಟ್ಟದ್ದು. ಪ್ರಿಯರೇ, ಆತ್ಮಿಕವಾಗಿ ಕುರುಡರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆ ಸಾರುವುದು ಪೌಲನಿಗೆ ಅತೀ ಇಷ್ಟವಾದ ವಿಚಾರವೇ ಆಗಿತ್ತು. ಅವನ ಪ್ರಸಂಗದ ಬಳಿಕ ಕೆಲವರು, ಸಹೋದರ ಪೌಲನೇ, ನನಗೆ ಇದು ತಿಳಿಯಿತು, ನಾನು ಕ್ರಿಸ್ತನನ್ನು ನನ್ನ ರಕ್ಷಕನನ್ನಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿರಬಹುದು. ಜನರಿಗೆ ಕ್ರಿಸ್ತನ ಪರಿಚಯ ಮಾಡಿಸಿ ಅವರು ಕ್ರಿಸ್ತನ ಕಡೆಗೆ ತಿರುಗುವುದನ್ನು ನೋಡುವುದಕ್ಕಿಂತ ಹೆಚ್ಚಿನ ಆಸಕ್ತಿಯ ವಿಚಾರ ಬೇರೊಂದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಕಂಡುಕೊಳ್ಳಬೇಕೆಂದು ದೇವರು ತನ್ನ ಮಗನನ್ನು ಸುವಾರ್ತೆಯಾಗಿ ಕಳುಹಿಸಿದನು.
ಆ ಸುವಾರ್ತೆಗೆ ಯಾರು ವಿಧೇಯರಾಗುತ್ತಾರೋ ಅವರು ನಿತ್ಯ ಜೀವವನ್ನು ಕಂಡುಕೊಳ್ಳುವರು. ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ನಾವು ಜೀವವನ್ನು ಹೊಂದಿಕೊಂಡಿದ್ದೇವೆಯೋ? ಒಂದು ವೇಳೆ ಹೊಂದಿರದಿದ್ದರೆ ಇಂದೇ ಕ್ರಿಸ್ತನ ಬಳಿಗೆ ದೀನರಾಗಿ ಬರೋಣ. ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಬೆಳಕಿನ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಮ್ಮನ್ನು ತನ್ನ ಕೃಪೆಯಿಂದ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ವೀಕ್ಷಕರೇ, ಪೌಲನ ವೈಯಕ್ತಿಕ ಸಾಕ್ಷಿಯ ಬಗ್ಗೆ ತಿಳಿದುಕೊಂಡೆವು. ಸುವಾರ್ತೆಯ ಸೇವಾ ಭಾರ ಅವನ ಹೃದಯದಲ್ಲಿತ್ತು. ಅದು ಅವನ ಕ್ರಿಯೆಯಲ್ಲಿ ಅದ್ಭುತವಾಗಿ ಮೂಡಿಬಂದಿತು. ಹೌದು, ದೇವ ಸೇವಕರಲ್ಲಿ ಹೆಮ್ಮೆ ಎಂದಿಗೂ ಇರಬಾರದು. ದೇವರ ಮನುಷ್ಯನನ್ನು ಗುರುತಿಸುವುದು ಅವನ ನೇರ ಬೋಧನೆಯಿಂದ ಹೊರತು ಅದ್ಭುತ ಕಾರ್ಯ, ಸೂಚಕ ಕಾರ್ಯದಿಂದಲ್ಲ. ಆದುದರಿಂದ ನಿಜವಾದ ದೇವರ ಮಕ್ಕಳಾಗಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಮಕ್ಕಳೆಂದು ನೀನು ಕರೆದಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ನಾವು ನಿನ್ನ ಕೊಂಡಾಡ್ತೇವೆ, ಘನಪಡಿಸ್ತೇವೆ. ನೀನೇ ನಮ್ಮ ಪರಲೋಕದ ತಂದೆಯಾಗಿದ್ದಿ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿಯೂ ನಮ್ಮನ್ನು ವಿಮೋಚಿಸಿ ಸ್ವಕೀಯ ಪ್ರಜೆಯನ್ನಾಗಿ ನೀನು ಮಾಡಿಕೊಂಡಿದ್ದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಪ್ರೀತಿಯುಳ್ಳ ಸ್ವಾಮಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮ ಒಬ್ಬೊಬ್ಬ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಇನ್ನೂ ಯಾರಾದರೂ ದೇವರ ಮಗು ಆಗಿಲ್ಲದಿದ್ದರೆ ಈ ಕ್ಷಣ ಅವರ ಸಂಗಡ ಮಾತನಾಡು ಸ್ವಾಮಿ. ಅವರು ಕೂಡ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೇವರ ಮಕ್ಕಳಾಗುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಿದೆ ಅಲ್ಲವೇ? ಇತರರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.